ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬರಹ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಬಿದಿಗೆ ಚಂದ್ರಮ ಡೊಂಕು ಭಾಗ 9. ಏನಾದರೂ ಆಗಲಿ ಎಂದುಕೊಂಡು ತುಂಗಾಬಾಯಿ ತಲೆಯಡಿಗೆ ಕೈ ಇಟ್ಟು ಆ ಮೆತ್ತಗಿದ್ದ ರತ್ನಗಾದಿಯ ಮೇಲೆ ಮಲಗಿಬಿಟ್ಟರು. ಸುಬ್ಬಣ್ಣಾಚಾರ್ಯರಿಂದ ಅದು ಸಾಧ್ಯವಾಗದೆ ಅವರು ಮೆಲ್ಲಗೆ ಹೊರಗೆ ಹೊರಟು ಮನೆಯ ಹೊರಗಿನ ತೋಟದಲ್ಲಿ ಸುಳಿದಾಡತೊಡಗಿದರು. ಬರಿಯ ತೋಟದ ಕೆಲಸಗಳಿಗಾಗಿಯೇ ನಿಯಮಿಸಲ್ಪಟ್ಟ ಆಳುಗಳು ಅಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಲ್ಲಿ ನಿಂತು ಅವರ ಕೆಲಸಗಳನ್ನು ನೋಡುತ್ತಿದ್ದ ಸುಬ್ಬಣ್ಣಾಚಾರ್ಯರನ್ನು ಅವರು ತಿರುಗಿ ನೋಡುತ್ತಿದ್ದರು. ಸಾಮಾನ್ಯವಾಗಿ ಇವರ ಮನೆಗೆ ಬರುವವರೆಲ್ಲ ಸೂಟು ಬೂಟಿನವರೇ. ಈ ಗಡ್ಡದ ಬ್ರಾಹ್ಮಣ ಯಾರಿರಬಹುದು ಎಂಬುದು ಅವರ ತರ್ಕ. ಇವರಲ್ಲಿಗೆ ಬರುವಾಗ ಸುಬ್ಬಣ್ಣಾಚಾರ್ಯರು ಇದ್ದದ್ದರಲ್ಲಿ ಉತ್ತಮವೆನಿಸುವ ಒಂದು ಪಂಚೆ ಶರ್ಟ್ ಧರಿಸಿ ಬಂದಿದ್ದರು. ಆದರೆ ಕ್ರೋಟನ್ ಗಿಡಗಳನ್ನು ಬೆಳೆಸಲು ಇಷ್ಟು ಹಣ ವ್ಯಯ ಮಾಡುವುದರ ಅರ್ಥ ಸುಬ್ಬಣ್ಣಾಚಾರ್ಯರಿಗಂತೂ ಆಗಲಿಲ್ಲ. ಅವರು ಸುಮ್ಮನೆ ಮನೆಯ ಸುತ್ತ ಒಂದು ಸುತ್ತು ಹಾಕಿ ಹಸುವಿನ ಗ್ಯಾರೇಜ್ ತರಕಾರಿಯ ತೋಟ ನೋಡಿ ಸಂತೋಷಪಟ್ಟರು. ಹಿತ್ತಲ ಬಾಗಿಲ ಅಂಗಳದಲ್ಲಿ ಸುಂದರವಾದ ಕಟ್ಟೆಯಲ್ಲಿ ಸೋಂಪಾಗಿ ಬೆಳೆದು ಪಲ್ಲವಿಸಿದ ತುಳಸಿಯ ಗಿಡವನ್ನು ನೋಡಿ ಅವರಿಗೆ ಬಹಳ ಸಮಾಧಾನವಾಯಿತು. ತಮ್ಮ ಮಗಳು ಈ ಮನೆಯನ್ನು ಸೇರುತ್ತಾಳೆಯೇ ಎಂದು ಯೋಚಿಸಿಕೊಂಡರೆ ಅವರಿಗೆ ನಂಬಿಕೆಯೇ ಬರುವಂತಿರಲಿಲ್ಲ. ಮತ್ತೊಂದು ಯೋಚನೆಯು ಮೊದಲ ಬಾರಿಗೆ ತಲೆ ಹಾಕಿತು. ನಾವು ಈ ಮನೆಗೆ ಬಂದು 4-5 ಗಂಟೆಗಳ ಕಾಲದಲ್ಲಿ ಒಂದು ಸಲವಾದರೂ ಆ ಅಳಿಯನೆಂಬ ಪ್ರಾಣಿ ನಮಗೆ ಮುಖ ತೋರಿಸಲಿಲ್ಲವಲ್ಲ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬಿ ನಾವು ಇನ್ನೇನೇನು ಮೋಸ ಹೋಗಬೇಕೋ. ನಮ್ಮ ಯೋಗ್ಯತೆಗೆ ಏನೇನೂ ಹೊಂದುವ ಬಾಂಧವ್ಯವಲ್ಲ ಇದು. ಇವರ ಕನಿಕರದ ಮಾತಿಗೆ ಮರುಳಾಗಿ ಇಲ್ಲಿಯವರೆಗೆ ಬಂದಾಗಿದೆ. ಬೃಂದ ಆದರೂ ಯಾಕೆ ನೋಡದೆ ಮಾಡದೆ ಹಾಗೆ ಒಪ್ಪಿಕೊಂಡಳೋ. ನಾವಂತೂ ಒತ್ತಾಯಿಸಲಿಲ್ಲ. ಈಗ ಇಲ್ಲಿಯವರೆಗೆ ಬಂದು ಇನ್ನು ತಪ್ಪಿಸಿಕೊಳ್ಳುವಂತೆಯೂ ಇಲ್ಲ. ಇದುವರೆಗೆ ನಡೆದುದೆಲ್ಲವೂ ಒಂದು ಯಕ್ಷಿಣಿಯಂತೆ ಕಂಡಿತು ಅವರಿಗೆ. ತಮ್ಮ ಊರಿನಿಂದ ಪಡಬಾರದ ಪಾಡುಪಟ್ಟು ತಮ್ಮನ ಕೈಲಿ ಅನ್ನಿಸಿಕೊಂಡು ಹೊರಟ ಆ ಸಂಕಟದ ಸಮಯವನ್ನು ನೆನೆದರೆ ಮತ್ತೆ ಸಂಕಟವಾಗುತ್ತದೆ. ಈಗ ಅವರಿಗೆ ಬಾಪುರಾಯರ ನೆನಪು ಬಂದಿತು. ಊಟವಾದ ಕೂಡಲೇ ಯಾರನ್ನೋ ಕಂಡು ಬರುತ್ತೇನೆಂದು ಹೊರಟವರು ಇನ್ನೂ ಬಂದಿರಲಿಲ್ಲ. ಮನೆಯನ್ನು ಒಂದು ಸುತ್ತು ಹಾಕಿ ಮತ್ತೆ ಅವರು ಒಳಗೆ ಬಂದಾಗ ಹಾಲಿನ ಸೋಫಾದ ಮೇಲೆ ಕಾಲು ಹಾಕಿ ಸುಂದರ ಯುವಕನೊಬ್ಬ ಕುಳಿತಿರುವುದನ್ನು ಕಂಡು ಅವರು ತಬ್ಬಿಬ್ಬಾದರು ಮತ್ತು ಪಿಳಿಪಿಳಿ ಕಣ್ಣು ಮಿಟುಕಿಸಿದರು. ಅವನು ಯಾರು? ವಸಂತನೇ ಆಗಿರಬಹುದೇ? ಅವರು ಅವನನ್ನು ಅಡಿಯಿಂದ ಮುಡಿವರೆಗೆ ನೋಡಿದರು. ಸರ್ವಾಂಗ ಸುಂದರ. ಸುಬ್ಬಣ್ಣಾಚಾರ್ಯರು 2 ಗಳಿಗೆ ದಂಗು ಬಡಿದು ನಿಂತರು. ಏನು ಮಾಡಬೇಕೆಂದು ಅವರಿಗೆ ತಿಳಿಯದು. ನಮಸ್ಕಾರ ಮಾಡೋಣವೆಂದರೆ ತಮಗಿಂತ ತುಂಬ ಕಿರಿಯ, ಮಾತನಾಡಿಸೋಣವೆಂದರೆ ಗುರುತಿಲ್ಲ. ಅಲ್ಲದೆ ಇವರನ್ನು ಹೇಗೆ ಮಾತನಾಡಿಸಬೇಕೋ ತಿಳಿಯದು. ಆದರೆ ಅವನೇ ಇವರ ಮುಖ ಕಂಡೊಡನೆ ಸೋಫಾದಿಂದ ಎದ್ದು ನಿಂತು 2 ಕೈಗಳನ್ನು ಜೋಡಿಸಿ ನಮಸ್ಕರಿಸಿದ. ಆಗ ಇವರು ನಮಸ್ಕರಿಸಲೇಬೇಕಾಯಿತು. ಯಾಂತ್ರಿಕವಾಗಿ ನಮಸ್ಕರಿಸಿದರು. ಆದರೆ ಅವರ ಮನದ ಗೊಂದಲ ತಪ್ಪಲಿಲ್ಲ. ವಸಂತ ಮತ್ತೆ ಸೋಫಾದಲ್ಲಿ ಕುಳಿತ. ಅವರು ಬಾಯಿ ತೆರೆದು ನೋಡುತ್ತಿದ್ದಾರೆ. ಸೊಗಸಾದ ಟೆರಿಲಿನ್ ಸೂಟು, ತುಂಬು ತೋಳಿನ ಶರ್ಟು, ನೆಕ್ ಟೈ ಧರಿಸಿದ್ದಾನೆ. ಪುರುಷರ ವರ್ಣನೆ ಅವರಿಗೆ ತಿಳಿಯದು. ಆದರೆ ಇಂತಹ ಸುಂದರ ಪುರುಷ ತಮ್ಮ ಅಳಿಯನಾಗುವನೇ ಎಂಬ ಸಂಶಯ. ಮತ್ತೆ ಮತ್ತೆ ಅವರು ಅವನನ್ನೇ ನೋಡುತ್ತಿರುವುದು ನೋಡಿ ಅವನಿಗೆ ಅವರ ಮನದ ಗಲಿಬಿಲಿ ಅರ್ಥವಾಗಿ ಅವನು ಮುಗುಳು ನಗೆ ನಕ್ಕ. ಕೂಡ್ರಿ ಎಂದು ಕುರ್ಚಿಯ ಕಡೆಗೆ ಕೈ ತೋರಿದ. ಅಷ್ಟರಲ್ಲೇ ಬಿಂದೂರಾಯರು ಎದ್ದು ಬಂದು ಸೋಫಾದಲ್ಲಿ ಕೂರುತ್ತಾ ಸುಬ್ಬಣ್ಣಾಚಾರ್ಯರನ್ನು ಕಂಡು, ಯಾಕ್ರಪ್ಪ ನೀವು ಮಲಗಲಿಲ್ಲೇನೋ ಎಂದರು. ಸುಬ್ಬಣ್ಣಾಚಾರ್ಯರು ಮೆಲ್ಲಗೆ ಅಂದರು, ನನಗೆ ನಿದ್ದೆ ಬರೋದಿಲ್ಲ, ಎಂಥದ್ದಿಲ್ಲ. ಸುಮ್ಮಗ ಅಂಗಳದಾಗೆ ಇದ್ದೆ. ಪಾಪ ನಿಮಗೆ ಬೇಸರಾತೇನೋ, ನಾನು ಮಲಗಿಬಿಟ್ಟೆ ಎಂದರು. ಮೈಸೂರು ಪಾಕು, ಬಟಾಣಿ ಬಾತು, ನೊರೆ ಸಂಡಿಗೆಗಳ ಟಿಫಿನ್ ತಯಾರಾಗಿ ಎಲ್ಲರ ಕೈಗೂ ಬಂದಿತು. ಬೃಂದ ಇನ್ನು ತನ್ನ ಕೋಣೆಯೊಳಗೆ ಇದ್ದಳು. ತಾನು ಈಗ ಏನು ಮಾಡಬೇಕು, ಹೆಂಗಿರಬೇಕು ಎಂಬುದು ಕೂಡ ತಿಳಿಯದ್ದರಿಂದ ಅವಳು ರುಕ್ಮಿಣಿಬಾಯಿ ಹೇಳಿದಂತೆ ಕೇಳುತ್ತಿದ್ದಳು ಮಾತ್ರ.
ಅವರೇ ಲಕ್ಷಣವಾಗಿ ಜಡೆ ಎಣೆದು ಮುಡಿ ತುಂಬ ಹೂ ಮುಡಿಸಿದ್ದರು. ಒಂದು ಮೆರಗಿನ ಸೀರೆಯನ್ನು ತಂದುಕೊಟ್ಟರು. ಏನೋ ಒಂದೆರಡು ಆಭರಣಗಳನ್ನು ಹಾಕಿದರು. ಅವಳು ಸಂಕೋಚ ಪಟ್ಟುಕೊಂಡಾಗ ಅವರೆಂದರು, ನೀನು ಒಳ್ಳೆ ಚೆಲುವಿ ಇದ್ದಿ ಬೃಂದ, ನಿನಗೆ ಒಡವಿ ವಸ್ತ್ರ ಇಟ್ಟು ನಿನ್ನ ಚೆಲುವೆಯನ್ನು ಹೆಚ್ಚು ಮಾಡೋ ಅವಶ್ಯಕತೆ ಇಲ್ಲ. ಆದರೂ ನೋಡು, ಮೊದಲ ಸರ್ತಿ ಲಕ್ಷಣವಾಗಿ ವರನ ಮುಂದೆ ಹೋಗೋದು ಯಾಕೆ ಬೋಳಾಗಿ ಹೋಗಬೇಕು ಅಂತ ಅಷ್ಟೇ. ಮದುವೆಯಲ್ಲಿ ನಿನಗೆ ಕಂಡುಗ ಚಿನ್ನ ಏರ್ತಾರೆ, ಆಮೇಲೆ ನಾ ಎಂಥದು ಇಟ್ಟೇನು ನಿನಗ. ಅವರು ಹೇಳಿದ ಮಾತು ನ್ಯಾಯವೇ ಅನಿಸಿತು ಅವಳಿಗೂ. ಈಗ ಮೊದಲ ಬಾರಿಗೆ ವಸಂತನ ಎದುರಿಗೆ ಹೋಗಬೇಕು ಅವಳು. ಮುಖಕ್ಕೆ ಪೌಡರ್ ಲೇಪಿಸಿಕೊಂಡರೂ ಲಾಲಾಟದ ಅಂಚಿನಲ್ಲಿ ತನಿಬೆವರು ಮೂಡಿ ನಿಂತಿತು. ನೀನು ಬಾವ ಬೃಂದಕ್ಕ ಎಂದರು ಸೀತಾಬಾಯಿಯವರು. ಅವಳ ಕಾಲುಗಳು ಬಹು ಹಗುರವಾಗಿ ಕಂಪಿಸಿದವು. ನಿಧಾನವಾಗಿ ಪರದೆ ಸರಿಸಿ ಸುತ್ತಲೂ ನೋಡುತ್ತಾ ಹೊರಬಂದಳು. ಮನೆಯವರೆಲ್ಲ ಅಜಾರದಲ್ಲಿಯೇ ಕುಳಿತಿದ್ದಾರೆ. ವಸಂತ ಕುಳಿತ ದಿಕ್ಕು ಅವರಿಗೆ ಗೊತ್ತಿದೆ. 4 ಜನ ಗಂಡಸರು ಒಂದೇ ಕಡೆ ಕುಳಿತಿದ್ದಾರೆ. ಕತ್ತೆತ್ತಿ ದಿಟ್ಟಿಸಿ ನೋಡಲಾರದ ಸ್ಥಿತಿ ಅವಳದು. ಹೇಗೋ 4 ಹೆಜ್ಜೆ ಇಟ್ಟಳು. ಇಲ್ಲೇ ಕೂಡು ಎನ್ನುತ್ತಾ ತಮ್ಮ ಪಕ್ಕದಲ್ಲಿಯೇ ಕೈ ಹಿಡಿದು ಕೂರಿಸಿಕೊಂಡರು ಸೀತಾಬಾಯಿಯವರು. ಆಚೆ ಈಚೆ ರುಕ್ಮಿಣಿಬಾಯಿ, ಸೀತಾಬಾಯಿ. ಈಗ ಬೃಂದಾಗೆ ಸ್ವಲ್ಪ ಧೈರ್ಯ ಕೂಡಿಕೊಂಡಿದೆ. ತಿಂಡಿಯ ತಟ್ಟೆಗಳು ಎಲ್ಲರ ಕೈಗೂ ಬಂದಿತು. ಆದರೆ ತುಂಗಾಬಾಯಿಯವರಿಗೆ ಮಾತ್ರ ಕುರ್ಚಿಯ ಮೇಲೆ ಕುಳಿತು ತಟ್ಟೆಯಲ್ಲಿ ತಿಂಡಿ ತಿನ್ನುವುದು ಸಾಧ್ಯವೇ ಆಗಲಿಲ್ಲ. ಅಲ್ಲದೆ ಅವರು ಮೈಲಿಗೆಯಲ್ಲಿ ಒಂದು ದಿನವೂ ಏನೂ ತಿಂದವರಲ್ಲ. ಇಲ್ಲಿಯ ಉಪಚಾರ ಅವರಿಗೆ ಒಂದು ಬಗೆಯ ಹಿಂಸೆಯೇ ಆಗುತ್ತಿತ್ತು. ಯಾರು ಏನಾದರೂ ಅಂದುಕೊಳ್ಳಲಿ ಎಂದು ಆಕೆ ಕುರ್ಚಿಯಿಂದ ಕೆಳಗಿಳಿದು ಸೋಫಾದ ಮರೆಯಲ್ಲಿ ಕುಳಿತು ಬಿಟ್ಟರು. ಗಂಡಸರೆದುರಿಗೆ ಅದು ಸರಿ, ಬೀಗರೆದುರಿಗೆ ಹಾಗೆ ಕುಳಿತುಕೊಳ್ಳಲು ಅವರಿಂದಾಗದು. ಮತ್ತು ಅವರು ತಿಂಡಿಯನ್ನು ಹಾಗೆ ಬಿಟ್ಟು ಬರಿಯ ಕಾಫಿ ಕುಡಿದರು. ಗಂಡಸರು ಹೆಂಗಸರು ಎಲ್ಲ ತುಂಬ ಮಾತಾಡುತ್ತಿದ್ದರು. ಮೌನವಾಗಿ ಕುಳಿತವರೆಂದರೆ ಬೃಂದ, ತುಂಗಾಬಾಯಿ. ವಸಂತ ಈಗಲೂ ಕಾಲು ಮೇಲೆ ಕಾಲು ಹಾಕಿ ಕುಳಿತು ಎಲ್ಲರೊಡನೆ ಹರಟುತ್ತಾ ತಿಂಡಿ ತಿನ್ನುತ್ತಿದ್ದಾನೆ. ಅವನ ಮುಖವನ್ನು ನೇರವಾಗಿ ದಿಟ್ಟಿಸುವ ಧೈರ್ಯ ಅವಳಿಗಿಲ್ಲ. ಆದರೆ ಹಂಬಲ ತಡೆಯಲಾರದೆ 1-2 ಬಾರಿ ನೋಡಿದಳು. ತನಗಿಂತ 10 ಪಟ್ಟು ಚೆಲುವ ಅವನೆಂದು ಮನದಟ್ಟಾಯಿತು. ರುಕ್ಮಿಣಿಬಾಯಿ, ಸೀತಾಬಾಯಿ ಆ ವಿಷಯದಲ್ಲಿ ಸುಳ್ಳು ಹೇಳಿಲ್ಲವೆಂದು ತಿಳಿಯಿತು. ಒಳ್ಳೆ ತೊಳೆದ ಆಣಿ ಮುತ್ತಿನ ಬಣ್ಣ, ತಾಯಿಯ ಬಣ್ಣ, ರೂಪು, ತಂದೆಯ ನಿಲುವು, ನಗೆಯನ್ನು ಅವನು ಬಳುವಳಿಯಾಗಿ ಪಡೆದಿದ್ದಾನೆ. ದಟ್ಟವಾದ ಗುಂಗುರು ಕೂದಲನ್ನು ಅಮೇರಿಕನ್ ಕಟ್ ಮಾಡಿಸಿದ್ದಾನೆ. ಅದು ಎಷ್ಟು ಚೆನ್ನಾಗಿ ಒಪ್ಪುತ್ತಿದೆ ಅವನ ಮುಖಕ್ಕೆ. ಯಾರನ್ನೇ ಆಗಲಿ ಕೊಂಕಿಲ್ಲದೆ ನೇರವಾಗಿ ನೋಡುವ ನೋಟ ಅವನದು. ಬೃಂದಾಳನ್ನು ಅಷ್ಟೇ ನೇರವಾಗಿ ನೋಡಿ ಮಧುರವಾಗಿ ನಕ್ಕಿದ್ದ. ಅವಳು ಕೂಡಲೇ ನೋಟ ಬದಲಾಯಿಸಿದಳು. ಅಷ್ಟು ರುಚಿಕಟ್ಟಾದ ತಿಂಡಿಯ ರುಚಿಯೂ ಅವಳಿಗೆ ಗೊತ್ತಾಗಲೊಲ್ಲದು. ಸುತ್ತಲಿನವರ ಮಾತು ಕಿವಿಗೆ ಹಾಕಿಕೊಳ್ಳಬೇಕು ಮತ್ತು ವಸಂತ ಮಾಧವ ನನ್ನ ಸರಿಯಾಗಿ ನೋಡಬೇಕು. ಬೆಳಗ್ಗಿನಿಂದ ಹೊರಗೆ ತಲೆ ಹಾಕದವರು ಯಾವಾಗ ಹೇಗೆ ಇಲ್ಲಿಗೆ ಬಂದು ಕುಳಿತರು? ಜವಾನ ತಂದು ಕೂರಿಸಿರಬಹುದು. ಅವನೊಬ್ಬ ಗಳಿಗೆಗೊಂದು ಸಾರಿ ಆ ರೂಮಿನೊಳಗೆ ನುಸಿಯುತ್ತಿರುತ್ತಾನೆ. ಅವನ ಶರೀರದ ಮೇಲೆಯೇ ಅವಳ ಕಣ್ಣು. ಜವಾನ ತಂದು ಕೂರಿಸಿರಬಹುದು, ಮತ್ತೆ ಅವನೇ ಕರೆದುಕೊಂಡು ಹೋಗಬಹುದು. ಏನಿದು ಸ್ವಲ್ಪವೂ ಐಬು ಗೊತ್ತೇ ಆಗುವುದಿಲ್ಲವಲ್ಲ. ಹೀಗಿದ್ದು ಯಾಕೆ ಒಬ್ಬರೂ ಇವರಿಗೆ ಹೆಣ್ಣು ಕೊಡಲು ಬರಲಿಲ್ಲ? ಬೀಗಿತಿಯರಿಬ್ಬರು ತುಂಗಾಬಾಯಿಗೆ ಉಪಚಾರ ಮಾಡಿ ಸಾಕಾದರು. ಆಗ ಬೃಂದ ಮೆಲ್ಲಗೆ ಅಂದಳು, ಅಮ್ಮ ಯಾವತ್ತೂ ಮೈಲಿಗೆಯಲ್ಲಿ ತಿಂಡಿ ತಿನ್ನೋದಿಲ್ಲ ರೀ. ಅದು ಅಲ್ಲದೆ ಮಧ್ಯಾಹ್ನದ ಹೊತ್ತು ತಿಂದು ಅಭ್ಯಾಸನೂ ಇಲ್ಲ. ಇಷ್ಟು ಜನರೆದುರಿಗೆ ಅಮ್ಮ ತಿನ್ನೋದಿಲ್ಲ ರೀ. ಯಾಕ ಸುಮ್ಮಗ ಉಪಚಾರ? ಆ ಪಾಮರಿ ನಾಯಿಗಳೆರಡು 1 ಗಳಿಗೆಯೂ ವಸಂತನನ್ನು ಬಿಟ್ಟು ಕದಲಲಲ್ಲವು. ಅವನ ಎಡಬಲಗಳಲ್ಲಿ ಕುಳಿತು ಸುತ್ತಲಿನ ಸಂಭ್ರಮ ನೋಡುತ್ತಿವೆ. ಮನೆಯಲ್ಲಿ ಈ ದಿನ ಏನೋ ವಿಶೇಷವಿದೆಯೆಂದು ಅವೆರಡಕ್ಕೂ ತಿಳಿದಿರಬಹುದು. ಅತಿಥಿಗಳ ಮುಂದೆ ಬಂದು ನಿಂತು ಅವರನ್ನೇ ನೋಡುತ್ತಿವೆ. ಕಾಫಿ ಕುಡಿದಾದ ನಂತರ ಸೋಫಾದ ಕಟ್ಟೆಯ ಮೇಲೆ ಕೈಯೂರಿ ಎದ್ದು ನಿಂತ ವಸಂತ ತಾಯಿಗೆ ಹೇಳಿದ, ಅಮ್ಮ ನಾನು ಬಂಕಿನ ಕಡೆಗೆ ಹೋಗಿ ಬರ್ತೇನೆ. ಮತ್ತೆ ಬಾಪುರಾಯರ ಕಡೆ ತಿರುಗಿ, ನೀವು ಬರ್ತೀರಾ ಬಾಪು ಮಾಮ ಎಂದ. ಈಗ ಬರ್ತೇನಪ್ಪ, ನಾನೇ ಹೊರಡುವವನಿದ್ದೆ, ಮತ್ತೆ ನಿನ್ನ ಜೊತೆಗೆ ಬರೋಣವೆಂದೇ ಸುಮ್ಮನಾದೆ ಎಂದು ಮೈ ಕೊಡವಿ ಎದ್ದೇ ಬಿಟ್ಟರು. ರುಕ್ಮಿಣಿಬಾಯಿ ಗಂಡನನ್ನು ಆಕ್ಷೇಪಿಸಿದರು. ತಾವು ಬಂದ ಕೆಲಸೇನು ಅನ್ನೋದ ಮರೆತೇ ಬಿಟ್ಟಾರಪ್ಪ ಅವರು. ಕಾಲಿನಾಗೆ ಚಕ್ರವೇ ಅವರಿಗೆ. ಬೆಳಗ್ಗೆಲ್ಲ ತಿರುಗಿ ಬಂದಾತು, ಒಂದು ರೊಕ್ಕದ ಕೆಲಸ ಇಲ್ಲ. ಮತ್ತೆ ನೀ ಕರೆದೇ ಇಲ್ಲ ಬಿಡು, ಮಂಗಂಗ ಏಣಿ ಹಾಕಿ ಕೊಟ್ಟಂಗಾತು. ಒಂದು ಕಡೆ 1 ಗಳಿಗೆ ಕೂತರೆ ಮೈ ಕಡಿತದೆ ಅವರಿಗೆ. ತಿರುಗೋದಂದ್ರೆ ಬಹಳ ಇಷ್ಟ. ಬಾಪುರಾಯರು ಜೋರಾಗಿ ನಕ್ಕರು. ನನಗೆಂತ ಕೆಲಸದೆ ಇಲ್ಲಿ?
ಬಂದಿರೋ ಕೆಲಸ ಎಲ್ಲ ನಿನಗೆ ನಿನ್ನ ವೈನಿಗೆ ಸೇರಿದ್ದು. ನೀನು ಕರೆದದ್ದಕ್ಕ ಸುಮ್ಮಗ ಬಂದೆ ನಾನು. ನನಗೆ ವಸಂತ ಏನು ದಿನ ಸಿಗ್ತಾನೇನೋ? ನಾನು ಅವನೊಟ್ಟಿಗೆ ಹೋಗಿ ಬರ್ತೀನಿ, ನೀವೆಲ್ಲ ಗಟ್ಟಿ ಮಾಡಿರಿ. ಇವರೆಲ್ಲ ಈ ಮಾತಾಡುವಾಗ ಬೃಂದಾನ ಕಣ್ಣೆಲ್ಲ ವಸಂತನ ಮೇಲೆ. ಅವನು ರಾಜಗಾಂಭೀರ್ಯದಿಂದ ಹೆಜ್ಜೆ ಇಟ್ಟು ನಿಧಾನವಾಗಿ ನಡೆದ. ಅವನ 2 ಕೈಗಳು ಆ ಟೆರಿಲಿನ್ ಪ್ಯಾಂಟಿನೊಳಗೆ ವಿಶ್ರಮಿಸಿದವು. ಬೃಂದ ವಿಗ್ರಹದಂತೆ ಕುಳಿತು ಅವನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಳು. ಇದೇನು ಸುಳ್ಳೆ, ಮೋಸವೇ, ಪವಾಡವೇ? ಯಾಕೆ ಹೀಗೆ ಮಾಡುತ್ತಿದ್ದಾರೆ ಈ ಜನರೆಲ್ಲ? ಅವಳು ರುಕ್ಮಿಣಿಬಾಯಿಯ ಕಡೆಗೆ ಪ್ರಶ್ನಾರ್ಥಕವಾಗಿ ತಿರುಗಿ ನೋಡಿದಳು. ಅವರು ಅವಳ ಕಣ್ಣಿನ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡಂತೆ ಹೇಳಿದರು. ನೀ ಏನು ಅವ ಕೂತಲ್ಲೇ ಕೂತಿರ್ತಾನೆ ಅಂತ ತಿಳ್ಕೊಂಡಿದ್ದೇನವ್ವ? ಒಂದು ಗಳಿಗೆ ಕೂಡ ಕೂಡುವ ಜೀವಲ್ಲ ಅವಂದು. ಬೆಳಿಗ್ಗಿಂದ ಸಂಜೆ ತನಕ ಇರ್ತದೆ ಕೆಲಸ ಅವನಿಗೆ. ಬೃಂದಾಳ ತಂದೆ ತಾಯಿಯರಿಗೂ ಆಶ್ಚರ್ಯ. ಅವರು ಮೂಕರಂತೆ ಮಗಳ ಮುಖ ನೋಡಿ ಕಣ್ಣು ಬಿಟ್ಟರು. ಮುಂದುವರಿಯುವುದು.